ನಾಯಕರು ಬಂದು ಅವರ ಮನವಿಯನ್ನು ಹೇಳಿದ್ದಾರೆ. ನೀವು ದಿನೇಶ್ ಗುಂಡೂರಾವ್ ಬಗ್ಗೆ ನನಗೇನು ಹೇಳೋದು ಬೇಕಾಗಿಲ್ಲ. ನಾವೆಲ್ಲ ಅವ್ರ ತಂದೆ ಜೊತೆ ಇದ್ದವರು ಯುವಕ ಮಾಡಿದ್ದೀವಿ. ಆದ್ರಿಂದ ಈಗ ನಿಮಿಷ ಹೇಳೋದು ಕೇಳ್ರಿ. ಅವ್ರಿಗಾಗಲಿಲ್ಲ ನಾನು ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರಿಗೆ ಗಮನಕ್ಕೆ ತರ್ತೀನಿ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ಟು ಅವ್ರು ಪ್ರಧಾನಮಂತ್ರಿ ಆದ್ರ ಆಯ್ತು, ಅದನ್ನೆಲ್ಲ ಆಮೇಲೆ ನೋಡೋಣ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆಯನ್ನು ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ ಅದನ್ನ ನಾನು ಒಪ್ಕೊಳ್ತೀನಿ. ಆದರೆ ಯಾರಿಗೂ ಧಿಕ್ಕಾರ ಹಾಕೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಇಲ್ಲಿ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮಗೆ ಒಂದು ಬೇಡಿಕೆಯನ್ನ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, KC ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ಜೊತೆಗೆ ಇನ್ನೂ ಅವರು 6 ತಿಂಗಳು ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆ ಎಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ಒಳ್ಳೆಯದಾಗಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ